ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಯಾವಾಗ? ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು 1973ರಲ್ಲಿ. ವಿಸ್ತೀರ್ಣದ ದೃಷ್ಟಿಯಿಂದ ಕರ್ನಾಟಕವು ಭಾರತದ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ? ಕರ್ನಾಟಕವು ಭಾರತದ 6ನೇ ದೊಡ್ಡ ರಾಜ್ಯವಾಗಿದೆ. ಕರ್ನಾಟಕದ ಯಾವ ಸ್ಥಳದಲ್ಲಿ ಆದಿಶಂಕರಾಚಾರ್ಯರು ತಮ್ಮ 4 ಮಠಗಳಲ್ಲಿ ಮೊದಲನೆಯದನ್ನು ಸ್ಥಾಪಿಸಿದರು? ತಮ್ಮ 4 ಮಠಗಳಲ್ಲಿ ಮೊದಲನೆಯದನ್ನು ಶೃಂಗೇರಿಯಲ್ಲಿ ಸ್ಥಾಪಿಸಿದರು. ಈ ಕೆಳಗಿನವರಲ್ಲಿ ಕರ್ನಾಟಕದ ರಾಜ್ಯಗೀತೆಯ ಲೇಖಕರು ಯಾರು? ಕರ್ನಾಟಕದ ರಾಜ್ಯಗೀತೆ ಯಾವುದು? ಜಯ ಭಾರತ ಜನನಿಯ ತನುಜಾತೆ. ಇದರ ಲೇಖಕರು ಯಾರು? ಕುವೆಂಪು. ಈ ಕೆಳಗಿನ ಯಾವ ನದಿ ಜೋಗ್ ಫಾಲ್ಸ್ ಅನ್ನು ರೂಪಿಸಿದೆ? ಜೋಗ್ ಫಾಲ್ಸ್ ಅನ್ನು ಗೇರುಸೊಪ್ಪೆ ಜಲಪಾತ ಅಂತ ಕೂಡ ಕರೀತಾರೆ. ಶರಾವತಿ ನದಿಯು ಜೋಗ್ ಫಾಲ್ಸ್ ಅನ್ನು ರೂಪಿಸಿದೆ. ಈ ಕೆಳಗಿನವರಲ್ಲಿ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದ ಮೊದಲ ವ್ಯಕ್ತಿ ಯಾರು? ಮೊದಲ ವ್ಯಕ್ತಿ ಕೆ. ವೆಂಕಟಪ್ಪ ಪುಟ್ಟಪ್ಪ, ಕುವೆಂಪು. ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ರಾಜ್ಯ ಹೂವು ಯಾವುದು? ಕರ್ನಾಟಕದ ರಾಜ್ಯ ಹೂವು ಕಮಲ. ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಚನ್ನಪಟ್ಟಣ ಇದು ಆಟಿಕೆಗಳಿಗೆ ಪ್ರಸಿದ್ಧಿಯಾಗಿದೆ, ಟಾಯ್ಸ್. ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದು ಬಿದ್ರಿವೇರ್ ಎಂದು ಕರೆಯಲಾಗುವ ಲೋಹದ ಕರಕುಶಲ ವಸ್ತುಗಳಿಗೆ ಪ್ರಸಿದ್ಧವಾಗಿದೆ? ಲೋಹದ ಕರಕುಶಲ ವಸ್ತು ಯಾವುದು? ಬಿದ್ರಿವೇರ್. ಇದಕ್ಕೆ ಪ್ರಸಿದ್ಧವಾಗಿರುವ ಜಿಲ್ಲೆ ಬೀದರ್. ಸುವರ್ಣ ವಿಧಾನಸೌಧ ಯಾವ ಸ್ಥಳದಲ್ಲಿದೆ? ಸುವರ್ಣ ವಿಧಾನಸೌಧ ಬೆಳಗಾವಿ ಜಿಲ್ಲೆಯಲ್ಲಿದೆ. ರಾಮದೇವರ ಬೆಟ್ಟ ಅಭಯಾರಣ್ಯವು ಡ್ಯಾಶ್ ಸಂರಕ್ಷಣಾ ಸ್ಥಳವಾಗಿದೆ? ರಾಮದೇವರ ಬೆಟ್ಟ ಇದು ರಣಹದ್ದುಗಳ ಸಂರಕ್ಷಣಾ ಸ್ಥಳವಾಗಿದೆ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪವಿದೆ? ಐರನ್ ಓರ್ ಡಿಪಾಸಿಟ್ ಬಳ್ಳಾರಿಯಲ್ಲಿ ಕಂಡುಬರುತ್ತದೆ. ಮಂಗಳೂರು ಬಂದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವಿದೆ? ಪರಮಾಣು ವಿದ್ಯುತ್ ಸ್ಥಾವರ ಕೈಗಾ, ಕಾರವಾರ. 1956ರಲ್ಲಿ ರಾಜ್ಯಗಳ ಪುನರ್ ವಿಂಗಡಣೆಯ ನಂತರ ಈ ಕೆಳಗಿನವರಲ್ಲಿ ಯಾರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾದರು? ರಾಜ್ಯಗಳ ಪುನರ್ ವಿಂಗಡಣೆಯ ನಂತರ ಮೊದಲ ಮುಖ್ಯಮಂತ್ರಿಯಾದವರು ಯಾರು ಕರ್ನಾಟಕದಲ್ಲಿ ಅಂದರೆ? ಎಸ್. ನಿಜಲಿಂಗಪ್ಪ. ಐತಿಹಾಸಿಕ ಸ್ಮಾರಕ ಗೋಲ್ ಗುಂಬಾಜ್ ಯಾವ ಸ್ಥಳದಲ್ಲಿದೆ? ವಿಜಯಪುರ. ಈ ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ? ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯುತ್ತಾರೆ. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಕರ್ನಾಟಕ ಹೈಕೋರ್ಟ್ನ ಒಂದು ಶಾಖೆ ಇದೆ? ಬ್ರಾಂಚ್ ಆಫ್ ಕರ್ನಾಟಕ ಹೈಕೋರ್ಟ್
ಧಾರವಾಡದಲ್ಲಿ ಕಂಡುಬರುತ್ತದೆ. ಶ್ರವಣಬೆಳಗೊಳ ಸ್ಥಳವು ಯಾರ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ? ಶ್ರವಣಬೆಳಗೊಳ ಇದು ಜೈನರ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ. ಕೇಂದ್ರ ಸರ್ಕಾರವು ಯಾವ ವರ್ಷದಲ್ಲಿ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಕನ್ನಡಕ್ಕೆ ನೀಡಿತು? ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು 2008ರಲ್ಲಿ ಕನ್ನಡಕ್ಕೆ ನೀಡಿತು. SAI ಅಭಯಾರಣ್ಯ ಎಂದು ಕರೆಯಲ್ಪಡುವ ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಎಲ್ಲಿದೆ? SAI ಅಭಯಾರಣ್ಯ ಎಲ್ಲಿದೆ? ಕೊಡಗು. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಇದು ಯಾವ ನಗರದಲ್ಲಿದೆ? ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರಿನಲ್ಲಿ ಕಂಡುಬರುತ್ತದೆ. ಈ ಕೆಳಗಿನವರಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಬರಹಗಾರ ಯಾರು? ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾಗಿದ್ದರು ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಬರಹಗಾರರಾಗಿದ್ದರು. ಅವರು ಯಾರು? ಗಿರೀಶ್ ಕಾರ್ನಾಡ್ ಅವರು. ಈ ಕೆಳಗಿನವರಲ್ಲಿ ಕನ್ನಡದಲ್ಲಿ ಮಾಡಿದ ಸಾಧನೆಗಾಗಿ ಸಾಹಿತ್ಯ ಪ್ರಶಸ್ತಿಯಾದ ಸರಸ್ವತಿ ಸಮ್ಮಾನನ್ನು ಪಡೆದವರು ಯಾರು? ಕನ್ನಡದಲ್ಲಿ ಮಾಡಿದ ಸಾಧನೆಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದವರು ಯಾರು? ವೀರಪ್ಪ ಮೊಯ್ಲಿ ಅವರು. ಈ ಕೆಳಗಿನವುಗಳಲ್ಲಿ ಯಾವುದು 1934ರಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಟಾಕಿ ಚಲನಚಿತ್ರವಾಗಿದೆ? ಮೊದಲ ಕನ್ನಡ ಟಾಕಿ ಚಲನಚಿತ್ರ 1934ರಲ್ಲಿ ಬಿಡುಗಡೆಯಾಯಿತು. ಅದು ಯಾವುದು? ಸತಿ ಸುಲೋಚನಾ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.